ಒಂದ್ ಕಡೆ ದೆಹಲಿಯಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧಪಟ್ಟಂತೆ ಹೋರಾಟ ಉಗ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಅದರ ಬೆನ್ನಲ್ಲೇ ಸೋನಂ ವಾಂಗ್ಚುಕ್ ಅವರು ಕೂಡ ಸರ್ಕಾರಕ್ಕೆ ಒಂದಿಷ್ಟು ಕಂಡೀಷನ್ ಅನ್ನ ಹಾಕಿದ್ದಾರೆ. ಆ ಕಂಡೀಷನ್ ಏನು, ಕೇಂದ್ರ ಸರ್ಕಾರಕ್ಕೆ ಯಾಕೆ ಸೋನಂ ವಾಂಗ್ಚುಕ್ ಕಂಡೀಷನ್ ಹಾಕಿದ್ದಾರೆ ಅನ್ನೋದನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳ ವಿರುದ್ಧ ಪ್ರಕರಣಗಳನ್ನ ಹಾಕುವಂತಿಲ್ಲ, ಸ್ಪಷ್ಟ ಭರವಸೆಯನ್ನ ಕೊಟ್ರೆ ಮಾತ್ರ ಉಪವಾಸವನ್ನ ಕೊನೆಗೊಳಿಸ್ತೀನಿ ಅಂತ ಸೋನಂ ವಾಂಗ್ಚುಕ್ ಹೇಳ್ತಾ ಇರೋದು. ಸತ್ಯಾಗ್ರಹವನ್ನ ಕೊನೆಗೊಳಿಸೋದಕ್ಕೆ ವಾಂಗ್ಚುಕ್ ಷರತ್ತನ್ನ ಹಾಕಿದ್ದಾರೆ. ನಡ್ಡಾ, ಜಿತೇಂದ್ರ ಸಿಂಗ್ ಉದ್ದೇಶಿಸಿ ವಾಂಗ್ಚುಕ್ ಪೋಸ್ಟ್ ಅನ್ನ ಮಾಡಿರೋದು. ಅವರು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ಅಂದ್ರೆ ಬಲವಂತವಾಗಿ ಕರ್ಕೊಂಡು ಹೋಗಿ ಅಲ್ಲಿ ಅವರಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಸೊ ಈಗ ಅವರು ಏನಾದರೂ ಈ ಉಪವಾಸ ಸತ್ಯಾಗ್ರಹವನ್ನ ಬಿಡಬೇಕು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ 3 ಕಂಡೀಷನ್ ಅನ್ನ ಹಾಕಿದ್ದಾರೆ. ಆ ಕಂಡೀಷನ್ ಅನ್ನ ಫುಲ್ಫಿಲ್ ಮಾಡಿದ್ರೆ ಮಾತ್ರ ನಾನು ನನ್ನ ಉಪವಾಸ ಸತ್ಯಾಗ್ರಹವನ್ನ ಬಿಡ್ತೀನಿ ಅಂತ ಸೋನಂ ವಾಂಗ್ಚುಕ್ ಹೇಳ್ತಾ ಇರೋದು. ಮೊದಲ ಕಂಡೀಷನ್, ವಿದ್ಯಾರ್ಥಿಗಳ ಮೇಲೆ FIR ಹಾಕಬಾರ್ದು. ಸೆಕೆಂಡ್ ಕಂಡೀಷನ್, ಯಾರೆಲ್ಲ ವಿದ್ಯಾರ್ಥಿಗಳು ನೀಟ್ ಪ್ರಶ್ನೆ ಪತ್ರಿಕೆ ಸಂಬಂಧಪಟ್ಟಂತೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಲ್ಲ ಆ ಕುಟುಂಬಕ್ಕೆ ಸೂಕ್ತ ಪರಿಹಾರ ಅಂದ್ರೆ 1 ಕೋಟಿ ಪರಿಹಾರವನ್ನ ಕೊಡಬೇಕು ಅಂತ ಕೇಳ್ತಾ ಇರೋದು. ಮೂರನೇ ಕಂಡೀಷನ್ ಏನು ಅಂದ್ರೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಕೊಡಬೇಕು ಅಂತ. ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರಲ್ವಾ, 65ಕ್ಕೂ ಹೆಚ್ಚು ಸಂಸದರು ಅವರಿಗೆ ಪತ್ರ ಬರೆದಿದ್ದಾರಂತೆ. ಕೆಲವೊಂದಿಷ್ಟು ಜನ ಪರ್ಸನಲ್ ಆಗಿ ಕೂಡ ಮೀಟ್ ಆಗಿದ್ದಾರಂತೆ. ನೀವು ಈ ಉಪವಾಸ ಸತ್ಯಾಗ್ರಹವನ್ನ ಕೈ ಬಿಡಲೇಬೇಕು, ಯಾಕಂದ್ರೆ ನಿಮ್ಮಿಂದ ಮತ್ತಷ್ಟು ಜನಪರ ಕೆಲಸಗಳಾಗೋದು ಬಾಕಿ ಇದೆ. ಹಾಗಾಗಿ ಉಪವಾಸ ಸತ್ಯಾಗ್ರಹವನ್ನ ಕೈ ಬಿಡಿ ಅಂತ ಹೇಳಿದ್ದಾರಂತೆ.